Hello everyone, welcome back to Divya Triple for Manifestation. This is Divya, a open healer, and I am a manifestation coach, and I am a Ramtha student. ಇನ್ನು ನನ್ನ ಚಾನಲ್ ಯಾರಾದರೂ ಫಾಲೋ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಇದು ಸಬ್ಸ್ಕ್ರೈಬ್ ದ ಚಾನಲ್. ಇವತ್ತಿನ ಟಾಪಿಕ್ ಲೂಯಿಸ್ ಹೇ ಅವರ ಪವರ್ಫುಲ್ ಟೀಚಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರಿದು ಲೂಯಿಸ್ ಹೇ ಅಂತ ಕೇಳೋದಾದ್ರೆ ಶಿ ಇಸ್ ಅನ್ ಮೋಟಿವೇಶನಲ್ ಆಥರ್ ಅಂಡ್ ಎ ಸ್ಪಿರಿಚುವಲ್ ಟೀಚರ್ ಅಂಡ್ ಅವರು ತುಂಬಾ ಎಷ್ಟೋ ಮಿಲಿಯನ್ ಆಫ್ ಪೀಪಲ್ಸ್ಗೆ ಅವರ ಸೆಲ್ಫ್ ಹೀಲಿಂಗ್ ನ ಹೇಳ್ಕೊಟ್ಟು ಎಷ್ಟೋ ಮಿಲಿಯನ್ ಆಫ್ ಪೀಪಲ್ಸ್ ಲೈಫ್ ನ ಸೇವ್ ಮಾಡಿರುವಂತಹ ಬ್ಯೂಟಿಫುಲ್ ಕ್ವೀನ್ ಅಂತಾನೆ ಹೇಳ್ಬೋದು. ಅವ್ರು ಅಷ್ಟು ಪವರ್ಫುಲ್ ಲೇಡಿ. ಲೂಯಿಸ್ ಹೇ ಅವರು ದ ಪಾಸಿಟಿವ್ ಅಫರ್ಮೇಶನ್ಸ್ ಮತ್ತೆ ಸೆಲ್ಫ್ ಹೀಲಿಂಗ್ ನ ಕ್ವೀನ್ ಅಂತಾನೆ ಹೇಳ್ತಾರೆ. ವೈ ಬಿಕಾಸ್ ಅವರ ಪಾಸಿಟಿವ್ ಅಫರ್ಮೇಶನ್ಸ್ ಮತ್ತು ಅವರ ಟೀಚಿಂಗ್ಸ್ ಅಲ್ಲಿ ಇರುವಂತಹ ಸೆಲ್ಫ್ ಹೀಲಿಂಗ್ ನ ಹೇಳ್ಕೊಟ್ಟು ಎಷ್ಟೋ ಮಿಲಿಯನ್ ಆಫ್ ಪೀಪಲ್ಸ್ ಲೈಫ್ ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ನಾವ್ ಯಾಕೆ ಚೇಂಜ್ ಮಾಡ್ಕೋಬಾರ್ದು? ಡೆಫಿನೆಟ್ಲಿ ನಾವು ಕೂಡ ಚೇಂಜ್ ಮಾಡ್ಕೋಬಹುದು. ನಮ್ಮಲ್ಲಿರುವಂತಹ ಎಷ್ಟೋ ಪ್ರಾಬ್ಲಮ್ಸ್ಗೆ ಅವರ ಟೀಚಿಂಗ್ಸ್ ನ ಇಟ್ಕೊಂಡು ನಾವು ನಮ್ಮ ಲೈಫ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ನಾವು ಹೇಲ್ ಮಾಡ್ಕೋಬಹುದು. ಇದನ್ನ ನಾವು ಕಲಿತಾಗ ನಮ್ಮ ಬಾಡಿಯಲ್ಲಿ ಆಗುವಂತಹ ಚೇಂಜಸ್ ನ ನೀವು ಅಬ್ಸರ್ವ್ ಮಾಡಬಹುದು. ಲೂಯಿಸ್ ಹೇ ಅವರು ಟೀಚಿಂಗ್ಸ್ ಅಲ್ಲಿ ಅವ್ರು ಹೇಳ್ತಾರೆ ಸೆಲ್ಫ್ ಲವ್, ಫರ್ಗ್ಯೂನೆಸ್, ಪಾಸಿಟಿವ್ ಅಫರ್ಮೇಶನ್ಸ್ ಮತ್ತೆ ಅವರು ಮಿರರ್ ಟೆಕ್ನಿಕ್ ಇಂದ ನಾವು ಎಷ್ಟೋ ಚೇಂಜಸ್ ನ ನಾವು ನಮ್ಮ ಬಾಡಿಯಲ್ಲಿ ನೋಡಬಹುದು ಅಂತ. ದ ಮೈಂಡ್ ಅಂಡ್ ಬಾಡಿ ಕನೆಕ್ಷನ್ಸ್ ಇಂದ ನಾವು ಎಷ್ಟೋ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಕೋಬಹುದು ಅಂತಾನೆ ಅವ್ರ ಟೀಚಿಂಗ್ಸ್ ಅಲ್ಲಿ ಹೇಳ್ತಾರೆ. ನಾವು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಅವರ ಟೀಚಿಂಗ್ಸ್ ಅಲ್ಲಿ ಫಸ್ಟ್ ಅವ್ರು ಮಾತಾಡೋದೇ ಪಾಸಿಟಿವ್ ಅಫರ್ಮೇಶನ್ಸ್. ಏನಿದು ಪಾಸಿಟಿವ್ ಅಫರ್ಮೇಶನ್ಸ್ ಅಂತ ನೀವು ಕೇಳೋದಾದ್ರೆ ನಾವು ಒಂದು ವರ್ಡ್ಸ್ ನ ಪದೇ ಪದೇ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀವಲ್ವಾ, ಅದೇ ಪಾಸಿಟಿವ್ ಅಫರ್ಮೇಶನ್. ಯಾಕೆ ನಾವು ಪ್ರತಿದಿನ ಪಾಸಿಟಿವ್ ಅಫರ್ಮೇಶನ್ಸ್ ಮಾಡ್ಬೇಕು? ಬಿಕಾಸ್ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳುತ್ತೆ ನಾವು ಈ ತರ ಇದೀವಿ ಅಂದಾಗ ನಮ್ಮ ಬಾಡಿ ಅದನ್ನ ತಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ಅದ್ರ ತರ ಹ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಮೋಸ್ಟ್ ಪವರ್ಫುಲ್ ಥಿಂಗ್ ಏನಂದ್ರೆ ಪಾಸಿಟಿವ್ ಅಫರ್ಮೇಶನ್ಸ್. ನೀವು ಪ್ರತಿದಿನ ಪಾಸಿಟಿವ್ ಅಫರ್ಮೇಶನ್ಸ್ ಇಂದ ನಿಮ್ಮ ಡೇ ನ ಸ್ಟಾರ್ಟ್ ಮಾಡಿ ಅಂತಾನೆ ಅವರ ಟೀಚಿಂಗ್ಸ್ ಅಲ್ಲಿ ಹೇಳೋದು. ನೆಕ್ಸ್ಟ್ ಇಸ್ ಸೆಲ್ಫ್ ಲವ್. ಏನಿದು ಸೆಲ್ಫ್ ಲವ್ ಅನ್ನೋದಾದ್ರೆ ಅವ್ರು ಪ್ರತಿಯೊಂದು ಸತಿನೂ ಹೇಳ್ತಾರೆ ನಿಮ್ಮನ್ನ ನೀವು ಪ್ರೀತಿಸಿ, ಫಸ್ಟ್ ನಿಮ್ಮ ಬಾಡಿಯನ್ನ ನೀವು ಪ್ರೀತಿಸಿ, ಸೊ ದಟ್ ಅದು ನೀವು ಹೇಳ್ದಂಗೆ ಕೇಳುತ್ತೆ. ಫಸ್ಟ್ ನಿಮ್ಮ ಬಾಡಿನ ನೀವು ಪ್ರೀತಿಸಿದಾಗ ನಿಮ್ಮ ಬಾಡಿ ನಿಮ್ಮನ್ನ ಪ್ರೀತಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹೇಳಿರೋ ಮಾತು ನಿಮ್ಮ ಬಾಡಿ ಕೇಳುತ್ತೆ ಅಂತಾನೆ ಅವ್ರು ಹೇಳ್ತಾರೆ. ನಾವ್ ಏನ್ ಹೇಳಿದ್ರು ನಮ್ಮ ಬಾಡಿ ಲಿಸನ್ ಮಾಡುತ್ತೆ. ಫಸ್ಟ್ ನಮ್ಮ ಬಾಡಿನ ನಾವು ಪ್ರೀತಿಸ್ಬೇಕು. ನೆಕ್ಸ್ಟ್ ಫರ್ಗ್ಯೂನೆಸ್. ನಾವು ಪ್ರತಿ ಒಂದಕ್ಕೂ ಫರ್ಗ್ಯೂನೆಸ್ ಅಲ್ಲಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಾದ್ರೂ ಹರ್ಟ್ ಮಾಡಿದ್ರ ಅದು ನಿಮ್ಮ ಬ್ರೈನ್ ತಗೋಬಾರ್ದು, ಅಲ್ಲೇ ಫರ್ಗ್ಯೂವ್ ಮಾಡ್ಬಿಡ್ಬೇಕು. ಸಾರಿ ಹೇಳಿ, ಯಾವುದೇ ವಿಷಯ ಆಗ್ಲಿ ಅದ್ ಯಾವುದೇ ಪರ್ಸನ್ ಆಗ್ಲಿ ಎಷ್ಟೇ ನಿಮ್ಗೆ ಪೇನ್ ಕೊಟ್ಟಿರ್ಲಿ ಅವ್ರಿಗೆ ಫರ್ಗ್ಯೂನೆಸ್ ಇಂದ ಅವ್ರನ್ನ ನಿಮ್ಮ ಬ್ರೈನ್ ಇಂದ ಅದನ್ನ ತೆಗ್ದಾಕ್ಬೇಕು. ಫರ್ಗ್ಯೂನೆಸ್ ಇಸ್ ದ ಹೈಯೆಸ್ಟ್ ಥಿಂಗ್ ಅಂತಾನೆ ಹೇಳ್ತಾರೆ. ನಮ್ಮ ಬಾಡಿಯಲ್ಲಿ ಇರುವಂತಹ ಎಷ್ಟೋ ಪ್ರಾಬ್ಲಮ್ಸ್ ಬರೋದು ನಾವು ಫರ್ಗ್ಯೂವ್ ಮಾಡ್ದಿರಾ ಅದನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಕೊರೀತಾ ಇರ್ತೀವಲ್ವಾ, ಅದ್ರಿಂದನೇ ನಮ್ಗೆ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ. ಫಸ್ಟ್ ನಾವ್ ಯಾವುದೇ ವಿಷಯನಾಗ್ಲಿ ಅದ್ ಹೆಲ್ತ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಫರ್ಗ್ಯೂವ್ ಮಾಡ್ಬೇಕು. ಅದ್ ಯಾವ್ದೇ ಪರ್ಸನ್ ಆಗಿದ್ರೂ ಅಷ್ಟೇ ನಾವು ಫರ್ಗ್ಯೂವ್ ಮಾಡಿದಾಗ ನಮ್ಮ ಬಾಡಿ ನಮ್ಮ ರಿಯಾಕ್ಟ್ ಆಗುತ್ತೆ. ಅಂದ್ರೆ ನಾವು ಫರ್ಗ್ಯೂವ್ ಮಾಡಿದಾಗ ನಮ್ಗೆ ಎಷ್ಟೋ ಭಾರ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ತಾರೆ. ನಿಮ್ಮ ಬಾಡಿಯಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಗೊತ್ತಾ? ನೀವ್ ಯಾವಾಗ ನಿಮ್ಮ ಬಾಡಿನ ಪ್ರೀತಿಸ್ತಿರೋ, ನೀವ್ ಎಲ್ಲಾನು ಫರ್ಗ್ಯೂವ್ ಮಾಡ್ತಿರೋ, ಆವಾಗ ನಿಮ್ಮ ಬಾಡಿ ನಿಮ್ಮನ್ನ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಬಾಡಿಯಲ್ಲಿರುವಂತ ಪ್ರತಿಯೊಂದು ಆರ್ಗನ್ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸರೌಂಡಿಂಗ್ಸ್ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಏನ್ ಹೇಳ್ತಿರೋ ನಿಮ್ಮ ಬಾಡಿ ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಎಮೋಷನಲ್ ಪ್ಯಾಟರ್ನ್ಸ್ ನಿಮ್ಮ ಬಾಡಿಯಲ್ಲಿರುವಂತಹ ಎಷ್ಟೋ ಫಿಸಿಕಲ್ ಪ್ರಾಬ್ಲಮ್ಸ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಮೈಂಡ್ ನ ನೀವು ನಿಮ್ಮ ಬಾಡಿ ಜೊತೆ ಕನೆಕ್ಷನ್ ಅಲ್ಲಿ ಇಟ್ಕೋಬೇಕು. ನಿಮ್ಮ ಮೈಂಡ್ ಗೆ ಯಾವಾಗ್ಲೂ ಪಾಸಿಟಿವ್ ಥಿಂಗ್ಸ್ ನ ಹೇಳ್ತಾ ಇರಬೇಕು, ಪಾಸಿಟಿವ್ ಥಿಂಕಿಂಗ್ ನ ಆಡ್ ಮಾಡ್ತಾ ಇರ್ಬೇಕು. ನಿಮ್ಮ ಬಾಡಿಗೆ ನೀವ್ ಏನೇನ್ ಕೊಡ್ತೀರೋ ಅದ ರಿಯಾಕ್ಟ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ತಾರೆ. ಅಂಡ್ ಮಿರರ್ ಟೆಕ್ನಿಕ್ ಬಗ್ಗೆ ಅವ್ರು ತುಂಬಾ ಫೋಕಸ್ ಮಾಡಿ ಹೇಳ್ತಾರೆ. ನಿಮ್ಮ ಎರಡು ಕಣ್ಣುಗಳನ್ನು ನಿಮ್ಮ ಮಿರರ್ ಮುಂದೆ ಇಟ್ಟು ನಿಮ್ಮನ್ನ ನೀವು ಪ್ರೀತಿಸೋದು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಕಣ್ಣನ್ ನೋಡಿ ನೀವು ಸಾರಿ ಹೇಳೋದಾಗ್ಲಿ, ಐ ಲವ್ ಯು ಅಂತ ಹೇಳೋದಾಗ್ಲಿ, ಪಾಸಿಟಿವ್ ಟಾಕ್ಸ್ ಮಾತಾಡೋದಾಗ್ಲಿ, ನಿಮ್ ಬಗ್ಗೆ ನೀವು ಅಪ್ರಿಶಿಯೇಟ್ ಮಾಡ್ಕೊಂಡಾಗ ನಿಮ್ಮಲ್ಲಿ ಇರುವಂತಹ ಎಷ್ಟೋ ಪ್ರಾಬ್ಲಮ್ಸ್ ನ ನೀವು ಹೀಲ್ ಮಾಡ್ಕೋಬಹುದು ಅಂತ ಲೂಯಿಸ್ ಅವರ ಟೀಚಿಂಗ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಾರೆ. ಸೊ ಯಾವಾಗ ನಾವು ಸೆಲ್ಫ್ ಲವ್, ನಮ್ಮನ್ನ ನಾವು ಲವ್ ಮಾಡ್ತೀವೋ, ನಮ್ಮನ್ನ ನಾವು ಅಪ್ರಿಶಿಯೇಟ್ ಮಾಡ್ಕೊಂತೀವೋ, ನಮ್ಮ ಬಗ್ಗೆ ನಾವು ಹೊಗಳ್ಕೊಂತ ಇರ್ತೀವೋ, ಯು ಗ್ರೇಟ್ ಅಂತ ಹೇಳ್ತಾ ಇರ್ತೀರೋ, ಆವಾಗ ನಮ್ಮ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಮನ್ನ ನಾವು ಬಿಲೀವ್ ಮಾಡ್ತೀವಿ. ವೆನ್ ಯು ಬಿಲೀವ್ ಯು ಅಚೀವ್ ಅಂತಾನೆ ಹೇಳ್ತಾರೆ. ನಿಮ್ಮನ್ನ ನೀವು ಫಸ್ಟ್ ಬಿಲೀವ್ ಮಾಡಿದಾಗ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಕೋಬಹುದು ಅಂತ ಲೂಯಿಸ್ ಅವರ ಪವರ್ಫುಲ್ ಟೀಚಿಂಗ್ಸ್. ಇದನ್ನ ಯಾರೆಲ್ಲ ಪ್ರಾಕ್ಟೀಸ್ ಮಾಡಕ್ಕೆ ರೆಡಿ ಇದ್ದೀರಾ?
ಈ ದಿನದಿಂದಾನೇ ನೀವು ಸ್ಟಾರ್ಟ್ ಮಾಡಿ. ಸೊ ದಟ್ ನಮ್ಮ ಬಾಡಿ ನಮಗೆ ಹೇಗ್ ಬೇಕೋ ಹಾಗೆ ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವ್ ಎಷ್ಟು ಪಾಸಿಟಿವ್ ಆಗಿರ್ತೀವೋ, ಎಷ್ಟು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇರ್ತೀವೋ, ನಮ್ಮ ಬಾಡಿ ಅದೇ ತರ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಅವರ ಟೀಚಿಂಗ್ಸ್ ಅಲ್ಲಿ ಹೇಳ್ತಾರೆ, ಎವ್ರಿ ಥಾಟ್ ವಿ ಥಿಂಕ್ ಕ್ರಿಯೇಟ್ಸ್ ಅವರ್ ಫ್ಯೂಚರ್ ಅಂತ ಹೇಳ್ತಾರೆ. ನಾವು ಯಾವ ಥಾಟ್ ನಮ್ಮ ಬ್ರೈನ್ ಅಲ್ಲಿ ಆಗ್ತೀವೋ ಅದು ನಮ್ಮ ಫ್ಯೂಚರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ನಾವ್ ಎಷ್ಟು ಪವರ್ಫುಲ್ ಆಗಿ ಥಿಂಕ್ ಮಾಡ್ಬೇಕು, ನಾವ್ ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಅಲ್ವಾ? ನಮ್ಮ ಥಾಟ್ ಏನಿರುತ್ತೆ, ನಾವ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಥಾಟ್ ನಮ್ಮ ಬ್ರೈನ್ ಅಲ್ಲಿ ಆಗದಾಗ ಆ ದಿನ ಎಲ್ಲ ಅದೇ ಥಾಟ್ ಆಗಿ ಅಲೈನ್ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಥಾಟ್ಸ್ ಎಷ್ಟು ಪವರ್ ಇದೆ, ಆ ಪವರ್ಫುಲ್ ಥಾಟ್ಸ್ ನ ನಾವ್ ಹೇಗೆ ಯೂಸ್ ಮಾಡ್ತಾ ಇದೀವಿ, ನಾವ್ ಎಷ್ಟು ಪಾಸಿಟಿವ್ ಆಗಿ ಎದೊಳ್ತಾ ಇದೀವಿ, ಪಾಸಿಟಿವ್ ಆಗಿ ಮಾತಾಡ್ತಾ ಇದೀವಿ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಪ್ರತಿಯೊಬ್ರು ಅಷ್ಟೇ ಆ ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನೋದು ಒಂದು ಸೀಡ್ ತರ. ಇವತ್ತು ನಾವು ಆ ಸೀಡ್ ನಾವು ಒಂದು ಸಾಯಿಲ್ ಅಲ್ಲಿ ಹಾಕಿ ಮುಚ್ಚಿರ್ತೀವಿ. ಅದು ಗ್ರೋ ಆಗ್ತಾ ಇರುತ್ತೆ. ನಾವು ಅದಕ್ಕೆ ನೀರ್ ಹಾಕ್ತಾ ಇರ್ಬೇಕು, ನರಿಶ್ ಮಾಡ್ತಾ ಇರ್ಬೇಕು. ಯಾವಾಗ ಅದ್ ನರಿಶ್ ಮಾಡ್ತಾ ನಾವು ಚೆನ್ನಾಗ್ ಅದನ್ನ ಪಾಲಿಶ್ಡ್ ಆಗಿ ಹೇಳ್ತಾ ಹೇಳ್ತಾ ಇದ್ದಾಗ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕೊಟ್ಟಾಗ, ಅದನ್ನೇ ನಾವು ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇದ್ದಾಗ ಅದೊಂದು ಮರ ಆಗಿ ಬೆಳೆಯುತ್ತೆ. ಅವಾಗ ನಾವ್ ಏನ್ ಅನ್ಕೊಂಡಿರ್ತೀವೋ, ನಾವ್ ಏನ್ ನಮ್ ಬಾಡಿಗೆ ಹೇಳ್ತಾ ಇರ್ತೀವೋ ಅದು ಆ ತರ ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮಗುನ್ ನಾವ್ ಹೇಗೆ ನರಿಶ್ ಮಾಡ್ತೀವೋ, ಹೇಗೆ ಬೆಳೆಸ್ತೀವೋ, ನಮ್ಮ ಪಾಸಿಟಿವ್ ಅಫರ್ಮೇಶನ್ಸ್ಗೂ ಅಷ್ಟು ಪವರ್ ಇದೆ. ನಾವ್ ಒಂದು ದಿನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇದ್ ವರ್ಕ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ವೆನ್ ಯು ಪ್ರಾಕ್ಟೀಸ್ ಇಟ್, ವೆನ್ ಯು ರಿಪೀಟ್ ಇಟ್, ವೆನ್ ಯು ಲವ್ ಟು ಸೇ ದಟ್, ನಾವು ಪ್ರತಿಯೊಂದನ್ನು ಬಿಲೀವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಚೀವ್ ಮಾಡಿದಾಗ ಏನನ್ನಾದ್ರೂ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಗೂ ಅಷ್ಟೇ, ನಮ್ಮ ಸೆಲ್ಫ್ ಲವ್ ಅಷ್ಟೇ. ಇವತ್ತೊಂದು ದಿನ ನಾನು ನನ್ನ ಬಾಡಿಗೆ ಐ ಆಮ್ ಸೋ ಲಕ್ಕಿ ಅಂತ ಹೇಳಿ ಆತರ ಮಾಡ್ಬಿಟ್ಟು ನೆಕ್ಸ್ಟ್ ದಿನ ನಾವು ಇಗ್ನೋರ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಪ್ರತಿ ದಿನಾನು ನಿಮ್ಮ ಬಾಡಿಗೆ ಹೇಳಿ, ಐ ಲವ್ ಯು, ನಾನ್ ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಮ ಬಾಡಿಗೆ ಹೇಳಿ. ನಿಮ್ಮನ್ನ ನೀವು ಲವ್ ಮಾಡಿ, ನಿಮ್ಮ ಸೋಲ್ ಕನೆಕ್ಷನ್ ಅಲ್ಲಿ ಇರಿ. ಸೋ ದಟ್ ನೀವು ನಿಮ್ಮಲ್ಲಿಯೇ ಚೇಂಜಸ್ ನ ನೋಡ್ಬೋದು. ವೆನ್ ಯು ಸೇ ಫರ್ಗ್ಯೂನೆಸ್ ಫಾರ್ ಯುವರ್ ಸೆಲ್ಫ್, ಅಲ್ಲಿ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನೀವ್ ಯಾವಾಗ ನಿಮ್ಮ ಬಾಡಿನ ಫರ್ಗ್ಯೂ ಮಾಡಿ ಸಾರಿ ಹೇಳ್ತಿರೋ, ನಿಮ್ಮ ಮೈಂಡ್ ಅಲ್ಲಿ ಇರೋದು ತೆಗ್ದಾಕ್ತಿರೋ, ಆವಾಗ ನಿಮ್ಮ ಬಾಡಿ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತುಂಬಾ ಪವರ್ಫುಲ್ ಟೀಚಿಂಗ್. ಲೂಯಿಸ್ ಅವರು ಅವರ ಕ್ಯಾನ್ಸರ್ ಅನ್ನೋ ಕಾಯಿಲೆನ ಅವರು ಆ ಪಾಸಿಟಿವ್ ಅಫರ್ಮೇಶನ್ಸ್ ಮತ್ತು ಸೆಲ್ಫ್ ಹೀಲಿಂಗ್ ಇಂದ ಹೀಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾವ್ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಕಾಯಿಲೆಗಳನ್ನೆಲ್ಲ ನಾವ್ಯಾಕೆ ಹೀಲ್ ಮಾಡಕ್ಕಾಗಲ್ಲ? ಇದು ಬರೀ ಹೆಲ್ತ್ ಗೆ ಅಂತಾನೆ ಅಲ್ಲ, ವೆಲ್ತ್, ರಿಲೇಶನ್ಶಿಪ್, ಪ್ರತಿಯೊಂದಕ್ಕೂ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ನಾನು ಅದಕ್ಕೆ ಪ್ರತಿಯೊಂದ್ ಸತಿನೂ ಹೇಳ್ತಾ ಇರ್ತೀನಿ, ಪಾಸಿಟಿವ್ ಅಫರ್ಮೇಶನ್ಸ್ ಗೆ ಅಷ್ಟು ಪವರ್ ಇದೆ. ವೆನ್ ಯು ಬಿಲೀವ್ ಇಟ್, ಯು ವಿಲ್ ಅಚೀವ್ ಇಟ್ ಅಷ್ಟೇ. ನೀವ್ ಬಿಲೀವ್ ಮಾಡ್ಬೇಕು, ಅದನ್ನ ಅಚೀವ್ ಮಾಡ್ಕೋಬೇಕು. ಇದೊಂದು ಸಾಧನೆ ತರ. ನಾವು ಪ್ರತಿದಿನ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅದು ನಮ್ಗೆ ವರ್ಕೌಟ್ ಆಗುತ್ತೆ. ಇಫ್ ಯು ಡೋಂಟ್ ಪ್ರಾಕ್ಟೀಸ್, ಯಾವುದೇ ವಿಷಯ ಆಗ್ಲಿ ನಾವು ಪ್ರಾಕ್ಟೀಸ್ ಮಾಡ್ದಿರಾ ಇದ್ರೆ ಅದು ವರ್ಕ್ ಆಗಲ್ಲ. ಅವರ ಟೀಚಿಂಗ್ಸ್ ಅಲ್ಲಿ ಅವ್ರು ಮೇನ್ ಹೇಳೋದೆ ಫರ್ಗ್ಯೂನೆಸ್ ಈಸ್ ಹೀಲಿಂಗ್ ಅಂತಾನೆ ಹೇಳ್ತಾರೆ. ನಿಮ್ಮನ್ನ ನೀವು ಫರ್ಗ್ಯೂ ಮಾಡ್ಕೊಂಡ್ರೆ ನೀವು ಹೀಲ್ ಆಗ್ಬೋದು. ನೆಕ್ಸ್ಟ್ ಇಸ್ ಲವ್ ಯೋರ್ ಸೆಲ್ಫ್ ಫಸ್ಟ್. ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮಲ್ಲಿಯೇ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿಯೇ ಚೇಂಜಸ್ ನ ನೀವು ನೋಡ್ಬೋದು. ಅಂಡ್ ಥರ್ಡ್ ಥಿಂಗ್ ಇಸ್ ಸ್ಪೀಕ್ ಓನ್ಲಿ ಪಾಸಿಟಿವ್ ಥಿಂಗ್ಸ್. ನಿಮ್ಮ ಬಗ್ಗೆ ನೀವು ಓನ್ಲಿ ಪಾಸಿಟಿವ್ ಥಿಂಗ್ಸ್ ನ ಹೇಳ್ತಾ ಇರಿ, ಪಾಸಿಟಿವ್ ಆಗಿ ಮಾತಾಡ್ತಾ ಇರಿ. ಸೊ ದಟ್ ಆವಾಗ ನಿಮ್ಮಲ್ಲಿಯೇ ಚೇಂಜಸ್ ನ ನೀವು ನೋಡ್ಬೋದು. ವೆನ್ ಯು ಸ್ಪೀಕ್ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಅಬೌಟ್ ಯುವರ್ ಸೆಲ್ಫ್, ಆವಾಗ ನೀವೇ ಚೇಂಜಸ್ ನ ನೋಡ್ಬೋದು ಅಂತ ಲೂಯಿಸ್ ಅವರು ಟೀಚಿಂಗ್ಸ್ ಅಲ್ಲಿ, ಇದು 4 ಟೀಚಿಂಗ್ಸ್, ಈ 3 ಥಿಂಗ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿ ನೀವೇ ಚೇಂಜಸ್ ನ ನೋಡ್ಬೋದು ಅಂತಾನೆ ಅವ್ರು ಹೇಳ್ತಾರೆ. ಯಾವ್ಯಾವ್ದು? ಫರ್ಗ್ಯೂನೆಸ್, ನೆಕ್ಸ್ಟ್ ಸ್ಪೀಕಿಂಗ್ ಪಾಸಿಟಿವ್ ಥಿಂಗ್ಸ್, ಪಾಸಿಟಿವ್ ಥಾಟ್ಸ್ ನ ಹಾಕೋದು, ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಟಾಕ್. ನೀವು ಯಾವಾಗ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀರೋ ನಿಮ್ ಬಗ್ಗೆ, ಆವಾಗ ನೀವೇ ಚೇಂಜಸ್ ನೋಡ್ಬೋದು. ನೆಕ್ಸ್ಟ್ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳೋದು. ಈ 3 ಥಿಂಗ್ಸ್ ನೀವು ಪ್ರಾಕ್ಟೀಸ್ ಮಾಡಿದಾಗ ನೀವೇ ಚೇಂಜಸ್ ನ ನೋಡ್ಬೋದು ಅಂತ ಅವರ ಟೀಚಿಂಗ್ಸ್ ಅಲ್ಲಿ ಅವ್ರು ಹೇಳ್ತಾರೆ. ನೀವು ಮೆಂಟಲ್ ವರ್ಕ್ ಮಾಡ್ತಿರೋ, ನೀವು ಅಷ್ಟು ಬೇಗ ನಿಮ್ಮ ಬಾಡಿನ ನೀವು ಹೀಲ್ ಮಾಡ್ಕೋಬಹುದು. ನಿಮ್ಮ ಕೆಲ್ಸಗಳನ್ನ ನೀವು ಹೀಲ್ ಮಾಡ್ಕೋಬಹುದು. ನಿಮ್ಮ ಸರೌಂಡಿಂಗ್ಸ್ ನ, ನಿಮ್ಮ ಅಟ್ಮಾಸ್ಫಿಯರ್ ನ ನೀವು ಹೀಲ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿದಾಗ, ನಿಮ್ಮ ಮೆಂಟಲ್ ವರ್ಕ್ ನೀವು ಪ್ರಾಕ್ಟೀಸ್ ಮಾಡಿದಾಗ, ನೀವ್ ಯಾವುದೇ ತರಹದ ಪ್ರಾಬ್ಲಮ್ ಆದ್ರೂ ನೀವು ಈಸಿಯಾಗಿ ಹೀಲ್ ಮಾಡ್ಕೋಬಹುದು ಅಂತಾನೆ ಅವರ ಟೀಚಿಂಗ್ಸ್ ಅಲ್ಲಿ ಹೇಳ್ತಾರೆ. ಅವ್ರು ಅದನ್ನೇ ನಂಬಿರೋದು, ಅದನ್ನೇ ನಮಗೂ ಕೂಡ ಹೇಳ್ತಾ ಇರೋದು. ನೀವು ಕೂಡ ಇದೇ ತರ ಮಾಡಿ, ನೀವು ಕೂಡ ನಿಮ್ಮ ಬಾಡಿನ ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಅವರ ಟೀಚಿಂಗ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಇದನ್ನೇ ಗೈಡ್ ಮಾಡಿರೋದು. ಇವಾಗ ಅವರ ಕೆಲವೊಂದು ಅಫರ್ಮೇಶನ್ಸ್, ಪಾಸಿಟಿವ್ ಅಫರ್ಮೇಶನ್ಸ್ ನ, ಅವರು ಹೇಳಿರುವಂತಹ ಕೆಲವೊಂದು ಅಫರ್ಮೇಶನ್ಸ್ ನ ನಾವು ನೋಡ್ತಾ ಹೋಗೋಣ. ಅವ್ರು
ಹೇಳೋ ಅಫರ್ಮೇಶನ್ಸ್ ಯಾವಂದ್ರೆ ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು. ಐ ಲವ್ ಮೈಸೆಲ್ಫ್ ಅಂಡ್ ಐ ಅಕ್ಸೆಪ್ಟ್ ಮೈಸೆಲ್ಫ್. ನಾನು ನನ್ನನ್ನ ಪ್ರೀತಿ ಮಾಡ್ತೀನಿ ಮತ್ತು ನಾನು ಹೇಗಿದ್ದೀನೋ ನಾನು ಹಾಗೆ ಅಕ್ಸೆಪ್ಟ್ ಮಾಡ್ತಾ ಇರ್ತೀನಿ ಅಂತಾನೆ ಹೇಳ್ತಾರೆ. ಐ ಆಮ್ ವಿಲ್ಲಿಂಗ್ ಟು ಚೇಂಜ್. ನಾನು ನನ್ನನ್ನ ಬದಲಿಸಕ್ಕೆ ನಾನು ತಯಾರಾಗಿದ್ದೇನೆ ಅಂತ ಹೇಳ್ಬೇಕು. ನನ್ನೇ ನಾನು ಚೇಂಜ್ ಮಾಡ್ಕೊಳಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತಾನೆ ಹೇಳ್ಬೇಕು. ಯಾವಾಗ ನಾವ್ ಆತರ ಹೇಳ್ತಾ ಇದ್ದಾಗ ಅದು ನಮ್ಗೆ ಗೊತ್ತಿದಿರಂಗೆ ನಮ್ಮ ಚೇಂಜಸ್ ನ ನಾವು ನೋಡ್ತಾ ಹೋಗ್ಬೋದು. ಅಂಡ್ ಐ ಫರ್ಗಿವ್ ಮೈಸೆಲ್ಫ್ ಅಂಡ್ ಅದರ್ಸ್. ನಾನು ಪ್ರತಿಯೊಬ್ಬನು ಕ್ಷಮಿಸ್ತೀನಿ, ನನ್ನನ್ನು ನಾನು ಕ್ಷಮಿಸ್ಕೊಂತೀನಿ. ಐ ಫರ್ಗಿವ್ ಮೈಸೆಲ್ಫ್ ಅಂಡ್ ಐ ಫರ್ಗಿವ್ ಅದರ್ಸ್ ಅಂತಾನೆ ಹೇಳಿ. ದ ನೆಕ್ಸ್ಟ್ ಥಿಂಗ್ ಇಸ್, ನನ್ನ ದೇಹದಲ್ಲಿರುವಂತಹ ಪ್ರತಿಯೊಂದು ಸೆಲ್ಲು ಕೂಡ ಆರೋಗ್ಯದಿಂದ ಇದೆ, ಈಸಿಯಾಗಿ ಹೀಲ್ ಆಗ್ತಾ ಇದೆ ಅಂತಾನೆ ಹೇಳ್ತಾ ಬನ್ನಿ. ಎವ್ರಿ ಸೆಲ್ ಇನ್ ಮೈ ಬಾಡಿ ಈಸ್ ಗೆಟಿಂಗ್ ಹೀಲ್ಡ್ ಅಂಡ್ ಈಸ್ ಹೆಲ್ತಿ ಅಂತ ಹೇಳಿ. ಸೊ ದಟ್ ನಾವ್ ಯಾವಾಗ ಇದನ್ನ ಹೇಳ್ತಾ ಇದ್ದಾಗ ನಮ್ಗೆ ಗೊತ್ತಿಲ್ದಿರ ಇದ್ದಂಗೆ ನಮ್ಮ ಬಾಡಿ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವ್ ಯಾವಾಗ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀವೋ, ಆ ಪಾಸಿಟಿವ್ ಅಲೈನ್ಮೆಂಟ್ ಅಲ್ಲಿ ಇರ್ತೀವೋ, ನಮ್ಮ ಎನ್ವೈರನ್ಮೆಂಟ್ ಕೂಡ ಅದೇ ತರ ಚೇಂಜಸ್ ನ ಕೊಡುತ್ತೆ. ನಾವ್ ಎಷ್ಟು ನೆಗೆಟಿವ್ ಮಾತಾಡ್ತೀವೋ ಅಷ್ಟು ನೆಗೆಟಿವ್ ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ನಾವ್ ಅದೇ ಪಾಸಿಟಿವ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಪಾಸಿಟಿವ್ ಎನ್ವೈರನ್ಮೆಂಟ್ ನ ನಮ್ಮ ಸರೌಂಡಿಂಗ್ಸ್ ಗೆ ಅದ್ ಆಡ್ ಆಗುತ್ತೆ. ಇದನ್ನ ನಾವ್ ಎಷ್ಟು ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವೋ ನೀವೇ ಚೇಂಜಸ್ ನ ನೋಡ್ಬೋದು. ಅವ್ರು ಹೇಳ್ತಾರೆ, ಇಫ್ ಯು ಸ್ಪೀಕ್ ಲವ್ ಟು ಯುವರ್ ಸೆಲ್ಫ್, ನಿಮಗೆ ನೀವು ಪ್ರೀತಿಯಿಂದ ಮಾತಾಡಿದ್ರೆ ಆ ರಿಫ್ಲೆಕ್ಷನ್ ನೀವು ನೋಡ್ತಾ ಇರ್ತೀರಾ. ಇಫ್ ಯು ಸ್ಪೀಕ್ ಪಾಸಿಟಿವ್, ಆ ರಿಫ್ಲೆಕ್ಷನ್ ನಿಮ್ ಬಾಡಿ ಕೇಳಿಸ್ಕೊಂತಾ ಇರುತ್ತೆ. ಅಂಡ್ ನಿಮ್ಮ ಹೀಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ನೀವು ಪ್ರೀತಿ ಮಾಡಿದಾಗ ಹೀಲಿಂಗ್ ಅನ್ನೋದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ನಿಮ್ಮ ಲವ್ ಅನ್ನೋ ವೈಬ್ರೇಷನ್ ಸ್ಪ್ರೆಡ್ ಆದಾಗ, ನಿಮ್ಮ ಫ್ರೀಕ್ವೆನ್ಸೀಸ್ ಅದಕ್ಕೆ ಮ್ಯಾಚ್ ಆದಾಗ ನಿಮ್ಮ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಲೂಯಿಸೆ ಅವ್ರು ಹೇಳ್ತಾರೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಲೂಯಿಸೆ ಅವರು ತುಂಬಾ ಪವರ್ಫುಲ್ ಟೀಚ್ ಮಾಡಿದ್ದಾರೆ. ನಾವು ಇದನ್ನ ಪ್ರತಿದಿನ ಅಭ್ಯಾಸ ಮಾಡ್ತಾ ಇರೋಣ. ಸೊ ದಟ್ ನಮ್ಮ ಬಾಡಿಯಲ್ಲಿ ಇರುವಂತಹ ಎಷ್ಟೋ ಪ್ರಾಬ್ಲಮ್ಸ್ ನ ನಾವು ಹೀಲ್ ಮಾಡ್ಕೊಳ್ತಾ ಇರ್ಬೋದು. ನಾವು ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸ್ ತಗೊಂಡು ಅದು ಇದು ಅಂತ ಮಾಡೋ ಬದಲು ನಮ್ಮ ಮೈಂಡ್ ಇಂದ ನಮ್ಮ ಬಾಡಿನ ಹೀಲ್ ಮಾಡ್ಕೋಬಹುದು ಅಂದ್ರೆ ನಾವ್ ಯಾಕೆ ಇದನ್ನ ಟ್ರೈ ಮಾಡ್ಬಾರ್ದು ಅಲ್ವಾ? ಪ್ರತಿಯೊಬ್ರು ಇದನ್ನ ಟ್ರೈ ಮಾಡಿ. ನೀವೇ ನಿಮ್ಮ ಬಾಡಿಯಲ್ಲಿ ಎಷ್ಟೋ ಚೇಂಜಸ್ ನ ನೋಡ್ಬೋದು. ಅಂಡ್ ಇನ್ನು ನಿಮ್ಗೆ ಏನಾದ್ರು ಪಾಸಿಟಿವ್ ಅಫರ್ಮೇಶನ್ಸ್ ಬೇಕಾದ್ರೆ ಕಮೆಂಟ್ ಮೀ. ಎಸ್, ಐ ವಿಲ್ ಶೇರ್ ಯು ಮೋರ್ ಅಫರ್ಮೇಶನ್ಸ್. ನಿಮ್ಮ ಪ್ರಾಬ್ಲಮ್ಸ್ ಗೆ ಬೇಕಾದಂತಹ ಅಫರ್ಮೇಶನ್ಸ್ ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ, do subscribe the channel and hit the like button. Thank you for watching. Have a great day. See you in the next video. Until